ಫ್ರೆಂಡ್ಸ್, ನೀವು ಹೆಚ್ಚಾಗಿ ಯೂಟ್ಯೂಬ್ ಅನ್ನು ನೋಡ್ತಿದ್ರೆ, ವಿಡಿಯೋಸ್ ನೋಡ್ತಿದ್ರೆ ನಿಮ್ಮ ಡಾಟಾ 1 GB ಡಾಟಾ, 1.5 GB ಡಾಟಾ, 2 GB ಡಾಟಾ ಪರ್ ಡೇ ಬೇಗ ಖಾಲಿ ಆಗ್ತಿದ್ರೆ ಈ 4 ಸೆಟ್ಟಿಂಗ್ ಎಲ್ಲ ಚೇಂಜಸ್ ಮಾಡಿ ನೋಡಿ. ಆಮೇಲೆ ನೋಡಿ, ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಎಷ್ಟೇ ನೋಡಿದ್ರು ಕೂಡ ನಿಮ್ಮ ಡಾಟಾ ಖಾಲಿ ಆಗೋದಿಲ್ಲ. ಹೌದು, 4ರಲ್ಲಿ 4 ಸೆಟ್ಟಿಂಗ್ ಅನ್ನು ಮಾಡಬೇಕಾಗುತ್ತೆ. ಯಾವ ಸೆಟ್ಟಿಂಗ್ ಅಂತ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಮೊದಲಾಗಿ ನೀವು ಮಾಡಬೇಕಾದ್ರೆ ನಿಮ್ಮ ಫೋನಲ್ಲಿ ನೀವು ಮೊದಲಾಗಿ ಯೂಟ್ಯೂಬ್ ಅನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಹೋಗಿ ನಂತರ ಇಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಯೂಟ್ಯೂಬ್ ಬರುತ್ತೆ. ಅಪ್ಡೇಟ್ ಬಂದಿದ್ರೆ ಮೊದಲಾಗಿ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಗೈಸ್, ಅಪ್ಡೇಟ್ ಮಾಡಿದ ನಂತರ ಓಪನ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ಬಂದು ಹೋಮ್ ಪೇಜ್ ಈ ರೀತಿ ಬರುತ್ತೆ. ಸಿಂಪಲ್ ಆಗಿ ಇಲ್ಲಿ ಬಾಟಮ್ ಅಲ್ಲಿ ನಿಮ್ಮದು ಪ್ರೊಫೈಲ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸೆಟ್ಟಿಂಗ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಒಂದು ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. 4 ಸೆಟ್ಟಿಂಗ್ ಆದ್ರೆ 4 ಮಾಡಬೇಕಾಗುತ್ತೆ. ಸೊ ಒಂದು ಸ್ಕಿಪ್ ಮಾಡಿದ್ರು ಕೂಡ ವರ್ಕ್ ಆಗಲ್ಲ. ಹಾಗಾಗಿ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ಇಲ್ಲಿ ಸೆಟ್ಟಿಂಗ್ ಬಂದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸ್ವಲ್ಪ ನೀವು ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಬೇಕಾಗತ್ತೆ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ, ನೋಡ್ಬೋದು. ಇಲ್ಲಿ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಡೌನ್ಲೋಡ್ ಅಂತಿದೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ನೋಡ್ಬೋದು. ಇಲ್ಲಿ ರೆಕಮೆಂಡ್ ಡೌನ್ಲೋಡ್ ಅಂತಿದೆ. ಇಂಪಾರ್ಟೆಂಟು, ಇದು ಇಲ್ಲಿ ಡಿಫಾಲ್ಟ್ ಆಗಿ ಆನ್ ಇರುತ್ತೆ. ಇದನ್ನು ನೀವು ಆಫ್ ಮಾಡಬೇಕು. ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಏನು ಮಾಡ್ತೀನಿ, ಜಾಸ್ತಿ ಯಾವುದನ್ನು ರಿಪೀಟ್ ಆಗಿ ನೋಡ್ತಾ ಇರ್ತೀರಿ ಅಂಥ ವಿಡಿಯೋಗಳನ್ನ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಡಾಟಾ ಅಲ್ಲಿ ಖಾಲಿ ಆಗುತ್ತೆ. ಹಾಗಾಗಿ ಇದನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಇದಾದ ನಂತರ ಇನ್ನು 3 ಸೆಟ್ಟಿಂಗ್ ವೆರಿ ಇಂಪಾರ್ಟೆಂಟು, ಸ್ಕಿಪ್ ಮಾಡಿಬಿಡಿ. ಅದಕ್ಕೂ ಮೊದಲು ನೀವು ಲೈಕ್ ಮಾಡಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಜೊತೆಗೆ ಸೊ ಯೂಟ್ಯೂಬ್ ಯೂಸ್ ಮಾಡೋದು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಜೊತೆಗೆ ಕಮೆಂಟ್ ಬಾಕ್ಸಲ್ಲಿ ಸೊ ನಿಮ್ಮ ಮೊಬೈಲ್ ಯಾವುದು ಅದನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್, ಒಂದೇ ಸೆಟ್ಟಿಂಗ್ ಆದ ನಂತರ ನೀವು ನೆಕ್ಸ್ಟ್ 2ನೇ ಸೆಟ್ಟಿಂಗ್ ಮಾಡೋಕ್ಕೆ ಜಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ, ನೋಡ್ಬೋದು. ಇಲ್ಲಿ ಕ್ವಾಲಿಟಿ ಅಂತ ಇರುತ್ತೆ. ವಿಡಿಯೋ ಆ್ಯಂಡ್ ಆಡಿಯೋ ಪ್ರಿಫರೆನ್ಸ್ ಅಂಡರಲ್ಲಿ ಕ್ವಾಲಿಟಿ ಅಂತಿದೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ನೋಡ್ಬೋದು ವಿಡಿಯೋ ಕ್ವಾಲಿಟಿ ಆನ್ ಮೊಬೈಲ್ ನೆಟ್ವರ್ಕ್ ಅಂತಿದೆ. ಇಂಪಾರ್ಟೆಂಟು, ಇಲ್ಲಿ ನಿಮ್ಮದು ಡಿಫಾಲ್ಟ್ ಆಗಿ ಹೈಯರ್ ಪಿಕ್ಚರ್ ಕ್ವಾಲಿಟಿ ಅಥವಾ ಆಟೋ ಅಂತ ಇರುತ್ತೆ. ಸೊ ಈ ಎರಡು ಕೂಡ ಇದು ನಿಮ್ಮ ಮೊಬೈಲ್ ಡಾಟಾವನ್ನು ಜಾಸ್ತಿ ಖರ್ಚು ಮಾಡುತ್ತೆ. ಯಾಕಂತ ಹೇಳಿದ್ರೆ ಹೈಯರ್ ಕ್ವಾಲಿಟಿಯಲ್ಲಿ ವೀಡಿಯೋಸನ್ನು ಪ್ಲೇ ಮಾಡುತ್ತೆ. ಹಾಗಾಗಿ ನಿಮ್ಮ ಡಾಟಾ ಬೇಗ ಖಾಲಿ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ನೋಡ್ಬೋದು ಡಾಟಾ ಸೇವರ್ ಅಂತಿದೆ. ಲೋವರ್ ಪಿಕ್ಚರ್ ಕ್ವಾಲಿಟಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಕ್ವಾಲಿಟಿ ಸ್ವಲ್ಪ ಡಿಕ್ರೀಸ್ ಆಗ್ಬೋದು, ಬಟ್ ನಿಮಗೆ ಯಾವುದೇ ಅಷ್ಟಾಗಿ ವ್ಯತ್ಯಾಸ ಬರಲ್ಲ. ಬಟ್ ನಿಮ್ಮ ಡಾಟಾ ಇದರಲ್ಲಿ ಸೇವ್ ಆಗುತ್ತೆ. ಸೊ ಇದು ಮೊಬೈಲ್ ಡಾಟಾಗೆ. ನಿಮ್ಗೆ ವೈಫೈ ಆದರೆ ಕೆಳಗಡೆ ನೀವು ಇದರಲ್ಲಿ ಕೂಡ ಡಾಟಾ ಸೇವರ್ ಆನ್ ಮಾಡ್ಕೋಬಹುದು. ಇದು 2ನೇ ಸೆಟ್ಟಿಂಗು. ಇನ್ನು 3ನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ಮತ್ತೆ ನೀವು ಇಲ್ಲಿ ಸಿಂಪಲ್ ಆಗಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ಡಾಟಾ ಸೇವಿಂಗ್ ಅಂತಿದೆ. ಇಂಪಾರ್ಟೆಂಟ್ ಈ ಸೆಟ್ಟಿಂಗು, ನೋಡ್ಬೋದು. ಇಲ್ಲಿ ಕ್ಯಾಪ್ಷನ್ ಅಂಡರಲ್ಲಿ ಡಾಟಾ ಸೇವಿಂಗ್ ಅಂತಿದೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಟಾಪಲ್ಲಿ ನೋಡ್ಬೋದು ಡಾಟಾ ಸೇವಿಂಗ್ ಮೋಡು. ಇದು ಡಿಫಾಲ್ಟ್ ಆಗಿ ಆಫ್ ಇರುತ್ತೆ. ಇದನ್ನು ನೀವು ಆನ್ ಮಾಡಬೇಕು. ಸಿಂಪಲ್ ಆಗಿ ಇಲ್ಲಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ಕೆಳಗಡೆ ಏನು ಡಿಫಾಲ್ಟ್ ಸೆಟ್ಟಿಂಗ್ ಇದೆ, ರೆಡ್ಯೂಸ್ ವಿಡಿಯೋ ಕ್ವಾಲಿಟಿ, ರೆಡ್ಯೂಸ್ ಡೌನ್ಲೋಡ್ ಕ್ವಾಲಿಟಿ, ಇದೆಲ್ಲ ಆಟೋಮೆಟಿಕ್ ಆನ್ ಆಗುತ್ತೆ. ಇದನ್ನು ಯಾವುದು ಆಫ್ ಮಾಡ್ಕೋಬೇಡಿ, ಇದೆಲ್ಲ ಆನ್ ಇರಲಿ. ಸೊ ಇವಾಗ ಏನಾಗುತ್ತೆ, ಯೂಟ್ಯೂಬ್ ಮ್ಯಾಕ್ಸಿಮಮ್ಮು ನಿಮ್ಮ ಡಾಟಾ ಸೇವ್ ಮಾಡೋಕ್ಕೆ ಏನೆಲ್ಲ ಸೆಟ್ಟಿಂಗ್ ಮಾಡುತ್ತೆ ಎಲ್ಲವನ್ನು ಅಡ್ಜಸ್ಟ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ಇರ್ಬೋದು, ಆಡಿಯೋ ಕ್ವಾಲಿಟಿ ಇರ್ಬೋದು, ಎಲ್ಲವನ್ನು ಅಡ್ಜಸ್ಟ್ ಮಾಡುತ್ತೆ. ಇದರಿಂದ ನಿಮ್ಮದು ಸೊ ಜಾಸ್ತಿ ಟೈಮ್ ತನಕ ನಿಮ್ಮದು ಡಾಟಾ ಖಾಲಿನೇ ಆಗೋದ್ರೆ ನೀವು ಜಾಸ್ತಿ ಟೈಮು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಶಾರ್ಟ್ಸನ್ನು ನೋಡ್ಬೋದು. ಇದು 3ನೇ ಸೆಟ್ಟಿಂಗು. ಇನ್ನು 4ನೇ ಸೆಟ್ಟಿಂಗು ವೆರಿ ಇಂಪಾರ್ಟೆಂಟ್, ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. 4ನೇ ಸೆಟ್ಟಿಂಗ್ ಮಾಡಬೇಕಾದ್ರೆ ಮತ್ತೆ ನೀವು ಇಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಅಂಡರಲ್ಲಿ ಜನರಲ್ ಸೆಟ್ಟಿಂಗ್ ಬರುತ್ತೆ. ಈ ಜನರಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಒಂದು ಇಂಪಾರ್ಟೆಂಟ್ ಇಲ್ಲಿ ಪ್ಲೇ ಬ್ಯಾಕ್ ಇನ್ ಫೀಡ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ವೇಸ್ ಆನ್ ಇರುತ್ತೆ. ಇದು ನಿಮ್ಮದು ಹೋಮ್ ಪೇಜಲ್ಲಿ ನೀವು ಸ್ಕ್ರಾಲ್ ಮಾಡ್ತಿದ್ದಂಗೆ ವೀಡಿಯೋಸ್ಗಳು ಆಟೋಮೆಟಿಕ್ ಪ್ಲೇ ಆಗ್ತಿರುತ್ತೆ. ಸೊ ಆವಾಗ ಏನಾಗುತ್ತೆ, ನೀವು ವೀಡಿಯೋಸನ್ನು ಕ್ಲಿಕ್ ಮಾಡಿ ನೋಡೋಕ್ಕಿಂತ ಮೊದಲೇ ನಿಮ್ಮ ಡಾಟಾ ಕನ್ಸ್ಯೂಮ್ ಆಗ್ತಿರುತ್ತೆ. ಹಾಗಾಗಿ ಹೋಮ್ ಪೇಜಲ್ಲಿ ನೀವು ಸ್ಕ್ರಾಲ್ ಮಾಡುವಾಗ ಯಾವುದೇ ವಿಡಿಯೋ ಪ್ಲೇ ಆಗಬಾರ್ದು. ಪ್ಲೇ ಆದರೆ ನಿಮ್ಮ ಡಾಟಾ ಖಾಲಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಆಫ್ ಮಾಡಬೇಕಂದ್ರೆ ಸೇಮ್ ಇಲ್ಲಿ ಪ್ಲೇ ಬ್ಯಾಕ್ ಇನ್ ಫೀಡ್ ಇದೆಯಲ್ಲ, ಇಲ್ಲಿ ಇದನ್ನು ಆಫ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಯೂಟ್ಯೂಬ್ನ ಹೋಮ್ ಪೇಜಲ್ಲಿ ನೀವು ಸ್ಕ್ರಾಲ್ ಮಾಡುವಾಗ ತಮ್ಮಲ್ಲಿ ಮಾತ್ರ ಕಾಣಿಸುತ್ತೆ, ಯಾವುದೇ ವಿಡಿಯೋ ಪ್ಲೇ ಆಗಲ್ಲ. ನಾನು ನಿಮಗೆ ಇಲ್ಲಿ ಬ್ಯಾಕ್ ಹೋಗಿ ತೋರಿಸ್ಕೊಡ್ತೀನಿ ನೋಡಿ. ನಾನು ಅದನ್ನು ಆಫ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ಇಲ್ಲಿ ಯಾವುದೇ ವೀಡಿಯೋಸ್ ಇಲ್ಲಿ ಪ್ಲೇ ಆಗ್ತಾ ಇಲ್ಲ, ನೋಡ್ಬೋದು. ಖಾಲಿ ತಮ್ಮಲ್ಲಿ ಮಾತ್ರ ಕಾಣಿಸ್ತಾ ಇದೆ ಅಂತೇಳಿ ನಿಮ್ಮ ಡಾಟಾ ಇಲ್ಲಿ ಎಕ್ಸ್ಟ್ರಾ ಖರ್ಚಾಗಲ್ಲ. ಸೊ ಈ 4 ಸೆಟ್ಟಿಂಗ್ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರ ನಿಮ್ಮ ಡಾಟಾ ಎಷ್ಟು ಸೇವ್ ಆಗುತ್ತೆ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಾಹಿತಿ ಇಷ್ಟ ಲೈಕ್ ಕೊಟ್ಟು, ಯೂಸ್ಫುಲ್ ಅನಿಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಜೊತೆಗೆ ಇದೇ ರೀತಿ ಯೂಸ್ಫುಲ್ ವಿಡಿಯೋ ಡೈಲಿ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.